ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ. ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಉತ್ಕೃಷ್ಟ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆಯಿಂದ ಪೌರ ಕಾರ್ಮಿಕರಿಗೆ ಮಫ್ಲರ್ ಮತ್ತು ಕೇಕ್ ವಿತರಣೆ. ಬಿಜೆಪಿ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಅಟಲ್ ಸ್ಮೃತಿ ವರ್ಷಾಚರಣೆ. ಈಗ ವಾರ್ತೆಗಳ ವಿವರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯನಿರತ ಪತ್ರಕರ್ತರ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಆಡೂರ್ ಶ್ರೀನಿವಾಸಲು ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ಘಟಕಕ್ಕೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಬಳಿಕ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ನಂತರ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ಯಡ್ರಾಮಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ್ ತಗಡೂರ್ ಹಾಗೂ ತಮ್ಮ ಆಶಯ ನುಡಿಗಳನ್ನು ನಾಡಿದರು. ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿದರು. ನಡೆದ ಚುನಾವಣೆಯಲ್ಲಿ ನಾನು ಕಲಬುರಗಿ ಜಿಲ್ಲಾ ಘಟಕದ ಪದಾಧಿಕಾರಿಯಾಗಿ ಆಯ್ಕೆಗೊಂಡಿರುತ್ತೇನೆ. ಸಂಘದ ಬೈಲಾ ಮತ್ತು ನಿಯಮಾವಳಿಗಳಿಗೆ ಬದ್ಧನಾಗಿ ಕೆಲಸ ಮಾಡಲು ಕಂಕಣಬದ್ಧವಾಗಿದ್ದೇನೆ. ಸಂಘದ ಸದಸ್ಯರ ಹಿತ ಕಾಯಲು, ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ಸಮರ್ಪಿಸಿಕೊಳ್ಳುತ್ತೇನೆ. ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ. ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ, ವೃತ್ತಿ ಘನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಪತ್ರಕರ್ತರ ಸಂಘದ ಈಗ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪರ್ಕದೊಂದಿಗೆ ವೇದಿಕೆ ಬರಬೇಕು ಅಂತ ಕೋರ್ತೀನಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ 2025-26ನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಟಿ.ವಿ. ಶಿವಾನಂದ ಅವರಿಗೆ ಲೋಹಿಯಾ ಪ್ರಶಸ್ತಿ ಪುರಸ್ಕೃತರಾದಂತಹ ಟಿ.ವಿ. ಶಿವಾನಂದ ತಗಡೂರ್ ಸರ್ ಅವರ ಮತ್ತು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಜಿ.ಸಿ. ಲೋಕೇಶ್ ಅವರ
ಅಭಿನಂದನಾ ಸಮಾರಂಭ ಮತ್ತು ಕಲಬುರಗಿ ಜಿಲ್ಲೆಯ ಸಮಸ್ತ ಪತ್ರಕರ್ತರ ಪತ್ರಕರ್ತಾ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಎಲ್ಲರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಕೊಡ್ತೇನೆ. ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಹಿರಿಯರೇ, ಸ್ನೇಹಿತರೆ, ಸಹೋದರರೇ ಮತ್ತು ನನ್ನ ತಾಯಂದಿರೇ, ಕಳೆದ ಚುನಾವಣೆಯಲ್ಲಿ ನಾವು ಮತ್ತು ನಮ್ಮ ತಂಡದವರು ಬಹಳ ನಿರೀಕ್ಷೆಗೂ ಮೀರಿ ನಮ್ಮನ್ನು ಬೆಂಬಲಿಸಿ ಗೆಲ್ಲಿಸಿದ್ದಕ್ಕಾಗಿ ಕಲಬುರಗಿ ಜಿಲ್ಲೆಯ ಸಮಸ್ತ ಪತ್ರಕರ್ತರಿಗೆ, ಸಂಪಾದಕರಿಗೆ, ಮಾಧ್ಯಮದ ಛಾಯಾಗ್ರಾಹಕ ಎಲ್ಲರಿಗೂ ಸಹ ನಾನು ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಚುನಾವಣೆ ಅಂತನ್ನೋದನ್ನು ಚುನಾವಣೆ ಮುಗಿದ ಹೊತ್ತಿಗೆ ಅವತ್ತೇನು ಸಂಜೆ ಫಲಿತಾಂಶ ಬಂತು, ಆ ನಂತರ ನಾವೆಲ್ಲರೂ ಕೂಡಿಕೊಂಡು ಒಂದೇ ಒಂದು ಭಾವನೆಯಿಂದ ಸಂಘವನ್ನು, ಯಾಕೆಂತಂದರೆ ಚುನಾವಣೆಯ ಹೊತ್ತಿನಲ್ಲಿ ನಾವು ಸಂಘದ ಸದಸ್ಯರಿಗೆ ನೀಡಿದಂಥ ಭರವಸೆಗಳನ್ನು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡಿಕೊಂಡು ಈಡೇರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಚುನಾವಣೆಯ ಹೊತ್ತಿನಲ್ಲಿ ನೀಡಿದಂಥ ಭರವಸೆಗಳನ್ನು ಈಡೇರಿಸಲಿಕ್ಕೆ ಮುಂದಿನ 3 ವರ್ಷಗಳನ್ನು ನಾವು ಮೀಸಲಾಗಿಟ್ಟು ನಾವೆಲ್ಲರೂ ಸೇರಿಕೊಂಡು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮ ಕಲಬುರಗಿ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು, ಹೀಗೆ ಎಲ್ಲರೂ ಕೂಡಿಕೊಂಡು ನಾವು ಅವಿರತವಾಗಿ ಶ್ರಮ ವಹಿಸುವುದರ ಜೊತೆಗೆ ಬಹಳ ಪ್ರಜ್ಞಾಪೂರ್ವಕವಾಗಿ ಮತ್ತು ಶ್ರದ್ಧಾಪೂರ್ವಕವಾಗಿ ಸಂಘದ ಶ್ರೇಯೋದ್ಧಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಶ್ರಮಿಸ್ತೀವಿ ಅನ್ನೋ ಮಾತನ್ನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆದ್ಮೇಲೆ ಈ ಸಂಘದ ಹೊತ್ತಿನಲ್ಲಿ ಒಂದಿಷ್ಟು ಬೇಡಿಕೆಗಳು ಸಹ ಇತ್ತು. ಹಿಂದೆ ಕಳೆದ 3 ವರ್ಷಗಳ ಅವಧಿಯನ್ನು ನಾವು ಹೋಲಿಕೆ ಮಾಡಿದಾಗ ಇದೇ ಶಿವಾನಂದ ಸರ್ ಮತ್ತು ಲೋಕೇಶ್ ಸರ್ ಅವರ ಸಾರಥ್ಯದಲ್ಲಿ ನಾವು ಒಂದಿಷ್ಟು ಕೆಲಸಗಳನ್ನು ಮಾಡಿದಾಗ ಅದ್ಭುತವಾದ ಕೆಲಸಗಳು ಕಳೆದ ಅವಧಿಯಲ್ಲಾಗಿತ್ತು, ತಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ತೆರನಾಗಿ ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಸಲ ನಾವು ಅಂಥ ಕಾರ್ಯಕ್ರಮವನ್ನು ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಕಲಬುರಗಿ ಜಿಲ್ಲೆಯ ಪತ್ರಕರ್ತರಿಗೆ ಈ ತುರ್ತು ಹೊತ್ತಿನಲ್ಲಿ ನೆರವಾಗುವ ಉದ್ದೇಶದಿಂದ ನಾವು ಆಪ್ತ ರಕ್ಷಕ ಅಂತ ಒಂದು ತಂಡವನ್ನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಪೋಸ್ಟಲ್ನಲ್ಲಿ ಒಂದು 5 ಲಕ್ಷ ರೂಪಾಯಿದಷ್ಟು ಬರುವಂಥ ಒಂದು ಇನ್ಶೂರೆನ್ಸನ್ನು ನಮ್ಮ ಪತ್ರಕರ್ತರಿಗೆ ತುರ್ತು ಹೊತ್ತಿನಲ್ಲಿ ಅಥವಾ ಆಪತ್ಕಾಲಕ್ಕೆ ಅವರಿಗೆ ಸಿಗುವಂಥದ್ದು ಒಂದು 5 ಲಕ್ಷ ರೂಪಾಯಿ ಗುಂಪು ವಿಮೆಯನ್ನು ಮಾಡಬೇಕು ಅನ್ನೋ ಯೋಜನೆಯನ್ನು ಹಾಕಿಕೊಂಡಿದ್ವಿ. ಜೊತೆಗೆ ಒಂದು ಲೈಬ್ರರಿ ಮಾಡೋ ಜೊತೆಗೆ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ನಿರಂತರವಾಗಿ ನಡೀತವೆ. ಅದ್ರ ಜೊತೆಗೆ ಏನು ಅಂತಂದರೆ ಪತ್ರಕರ್ತರ ಮಕ್ಕಳಿಗೆ ಶೈಕ್ಷಣಿಕ ಸಾಲು ಆರಂಭವಾಗುವ ಹೊತ್ತಿನಲ್ಲಿ ನಾವು ಅವರಿಗೆ ಮಕ್ಕಳಿಗೆ ಕಲಿಕಾ ಕಿಟ್ಗಳನ್ನು, ಎಜುಕೇಷನ್ ಕಿಟ್ಗಳನ್ನು ಕೊಡುವಂಥ ಯೋಜನೆಗಳನ್ನು, ಹೀಗೆ 10 ಹಲವು ಜನಮುಖಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಪ್ಲ್ಯಾನ್ ಮಾಡಿದ್ವಿ. ಯಾಕೆಂತಂದರೆ ನಾವು ಪದಗ್ರಹಣ ಮಾಡೋದ ಹೊರತು ನಾವು ಚಟುವಟಿಕೆಗಳನ್ನು ಮಾಡಲಿಕ್ಕಾಗಲ್ಲ. ಹೀಗಾಗಿ ಸಂಘದ ಸಭೆಯನ್ನು ಮುಂದಿನ ದಿನಮಾನ ನಾವೆಲ್ಲರೂ ನಡೆಸುವ ಮೂಲಕ ಪತ್ರಕರ್ತ ಇವತ್ತು ಒಂದು ವಿಶೇಷವಾದ ಸಮಾರಂಭದಲ್ಲಿ ನಾವು ಎಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಂಘದ ಚುನಾವಣೆ ಜೊತೆಗೇನೆ ಜಿಲ್ಲಾ ಘಟಕಗಳ ಚುನಾವಣೆಗಳು ನಡೆದವು. ಈ ಜಿಲ್ಲಾ ಘಟಕಗಳ ಚುನಾವಣೆಯ ಸಂದರ್ಭದಲ್ಲಿ ಅನೇಕರು ಈ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿ ಚುನಾವಣೆಯಲ್ಲಿ ಗೆಲುವನ್ನು ಕಂಡಿದ್ದೀವಿ. ಎಲ್ಲರೂ ಗೆಲುವನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಚುನಾವಣೆಯ ಮೇಲೆ ಅದು ಕೆಲವರು ಸೋಲಲೇಬೇಕು, ಒಂದಷ್ಟು ಜನ ಗೆಲ್ಲಬೇಕು. ಹಾಗಾಗಿ ಇದು ಅನಿವಾರ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇ ಒಪ್ಪಿಕೊಂಡಿರುವಂಥ ಒಂದು ಆಯ್ಕೆಯ ಪ್ರಕ್ರಿಯೆ ಅಂದರೆ ಅದು ಚುನಾವಣೆ. ಹಾಗಾಗಿ ಚುನಾವಣೆ ನಮ್ಮ ಕೇರಳದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂಥ ಚುನಾವಣೆ. ಆ 3 ವರ್ಷಕ್ಕೆ ಮುಂದಿನ ಪ್ರತಿನಿಧಿಗಳು ಯಾರು, ಮುಂದಿನ ಜವಾಬ್ದಾರಿ ಯಾರಿಗೆ, ಯಾರು ಆಡಳಿತವನ್ನು ನಡೆಸಬೇಕು, ಇದನ್ನು ಆಯ್ಕೆ ಮಾಡುವಂಥವ್ರು ನೀವು ಸದಸ್ಯರಾಗಿರುವಂಥವ್ರು. ತಾವೆಲ್ಲರೂ ಕೂಡ ಅತ್ಯಂತ ಪಾರದರ್ಶಕವಾಗಿ, ಅತ್ಯಂತ ಶಿಸ್ತುಬದ್ಧವಾಗಿ
ಇಲ್ಲಿಯ ಚುನಾವಣೆ ನಡೆದಿದೆ ಅಂತೇಳಿ ನಾನು ಕೇಳಿದ್ದೇನೆ. ಚುನಾವಣಾಧಿಕಾರಿ ಇವತ್ತು ಬರಬೇಕಾಗಿ ಯಾವ ಕಾರಣಕ್ಕಾಗಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಮ್ಮ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ನುಡಿದಂತೆ ನಡೆದು ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ. ಕಲಾಕಾರಿ ಅಂತ ಹೇಳಿದ್ರು. ಬಹುಶಃ 12-11 ಒಳಗಡೆ ಇರ್ತೀನಿ ಅಂತ ಇನ್ನೂ 10 ನಿಮಿಷ ಬೇಗನೆ ಬಂದಿದ್ದಾರೆ. ನಿಮ್ಮೆಲ್ಲರ ಜೋರ ಚಪ್ಪಾಳೆ ಮೂಲಕ ಅವರಿಗೆ ನಾವೇ ಸ್ವಾಗತವನ್ನು ಮಾಡ್ತೀವಿ. ಕರ್ನಾಟಕ ಸರ್ಕಾರದ ವೈದ್ಯಕೀಯ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮತ್ತೊಮ್ಮೆ ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಕಾರ್ಯನಿರತ ಪತ್ರಕರ್ತರ ಸಂಘ ಸುಮಾರು 90 ವಸಂತಗಳನ್ನು 94 ವಸಂತಗಳನ್ನು 95ನೇ ವಸಂತಕ್ಕೆ ಕಾಲಿಟ್ಟಿರುವಂಥ ಬೃಹತ್ತಾದ ಸಂಘಟನೆ ಇಡೀ ರಾಜ್ಯದೊಳಗೆ ಇದ್ದರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದು ನಮಗೆ ಎಲ್ಲರಿಗೂ ಕೂಡ ಹೆಗ್ಗಳಿಕೆಯ ಸಂಗತಿ. ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಕೂಡ ಇಷ್ಟು ಬೃಹತ್ತಾದ ಸಂಘಟನೆ ಇರುವಂಥದ್ದು ಕೂಡ ಕರ್ನಾಟಕದಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಹೋದ ಸಂದರ್ಭದಲ್ಲಿ ಆಂಧ್ರಕ್ಕೆ ಅಥವಾ ಮಹಾರಾಷ್ಟ್ರಕ್ಕೆ ಅಥವಾ ಪಶ್ಚಿಮ ಬಂಗಾಳ ಅಥವಾ ಉತ್ತರ ಪ್ರದೇಶಕ್ಕೆ ನಾವು ಹೋದ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಬಗ್ಗೆ ಎಲ್ಲ ರಾಜ್ಯಗಳಲ್ಲಿ ಮಾತನಾಡ್ತಾರೆ. ಯಾಕೆ ಮಾತನಾಡ್ತಾರೆ ಅಂದರೆ ಈ ಸಂಘಟನೆ ಅಷ್ಟು ಎತ್ತರಕ್ಕೆ ಬೆಳೆದು ನಿಂತಿರುವಂಥದ್ದು ಒಂದು ಕಾರಣ. ಮತ್ತೊಂದು ಕಾರಣ ಏನಂದರೆ ಈ ಸಂಘಟನೆ ಅವತ್ತು ಡಿ.ವಿ. ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದ ಖ್ಯಾತಿಯ ಡಿ.ವಿ. ಗುಂಡಪ್ಪನವರು ಹುಟ್ಟಾಕ್ತಂಥ ಸಂಘಟನೆ 1932ನಲ್ಲಿ. ಅವತ್ತು ಬಹುಶಃ ಒಂದು 8-10 ಜನರು ಸೇರಿ ಈ ಸಂಘಟನೆಯನ್ನು ಹುಟ್ಟಾಕಿರ್ಬೋದು. ಆದರೆ ಇವತ್ತು ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕೂಡ ಘಟಕಗಳನ್ನು ಹೊಂದಿರುವಂಥ 10,000ಕ್ಕೂ ಹೆಚ್ಚು ಜನ ಸಕ್ರಿಯ ಸದಸ್ಯರನ್ನು ಪತ್ರಕರ್ತರನ್ನು ಹೊಂದಿರುವಂಥ ಬೃಹತ್ತಾದ ಸಂಘಟನೆ ಯಾವುದಾದ್ರೆ ಅದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅನ್ನೋದು ನಿಮಗೆ ಹೆಗ್ಗಳಿಕೆಯ ಸಂಘಟನೆ. ಆ ಕಾರಣಕ್ಕಾಗಿ ಈ ಸಂಘಟನೆ ಪ್ರತಿ ವರ್ಷ ಯಾಕೆ ಇಷ್ಟು ಬಲಿಷ್ಠವಾಗಿ ಇಷ್ಟು ಎತ್ತರಕ್ಕೆ ಬೆಳೆದು ಬಂದಿದೆ ಅಂದರೆ ಇದು ಚುನಾವಣೆಯ ಪ್ರಕ್ರಿಯೆಯನ್ನು ನಾವು ಅಳವಡಿಸ್ಕೊಂಡಿರುವಂಥದ್ದು. ಇದು ಯಾವ ನೇಮಕಾತಿ ಮಾಡುವಂಥ ಸಂಘಟನೆ ಅಲ್ಲ. ನೀವೇ ಸದಸ್ಯರನ್ನು ನಿಮ್ಮ ಮತದಾನವನ್ನು ಮಾಡುವ ಮೂಲಕ ಮುಂದಿನ ಅಧ್ಯಕ್ಷರು ಯಾರು, ಪ್ರಧಾನ ಕಾರ್ಯದರ್ಶಿ ಯಾರು, ಪದಾಧಿಕಾರಿಗಳಾರು ಯಾರು ನಮ್ಮನ್ನು ಆಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬದಲಾವಣೆ ಬೇಕಿದ್ರೆ ಬದಲಾವಣೆಯನ್ನು ಕೂಡ ಮಾಡುವಂಥ ಅಧಿಕಾರ ನಿಮಗಿದೆ. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಇಡೀ ರಾಜ್ಯ ಮತ್ತು ಜಿಲ್ಲೆ ಎರಡೂ ಕಡೆಗೂ ಕೂಡ ಏಕಕಾಲದಲ್ಲಿ ಚುನಾವಣೆ ನಡೆಯುವಂಥ ಒಂದು ಪ್ರಕ್ರಿಯೆ ಇರುವಂಥದ್ದು ಈ ನಮ್ಮ ಸಂಘಟನೆಯಲ್ಲಿ ಮಾತ್ರ. ಹಾಗಾಗಿ ಇಂಥ ಬೃಹತ್ತಾದ ಸಂಘಟನೆಗೆ ಈ ಬಾರಿ ಚುನಾವಣೆ ಇಡೀ ರಾಜ್ಯದೊಳಗೆ ಅತ್ಯಂತ ಪಾರದರ್ಶಕವಾಗಿ ಮತ್ತು ಶಿಸ್ತುಬದ್ಧವಾಗಿ ಚುನಾವಣೆ ನಡೆದಿದೆ. ನಮ್ಮ ರಾಜ್ಯ ಮಟ್ಟದ ಚುನಾವಣೆಯನ್ನು ಎನ್ ರವಿಕುಮಾರ್ ಟೆಲೆಕ್ಸ್ ಅವರ ನೇತೃತ್ವದಲ್ಲಿ ಈ ಚುನಾವಣೆ ಭಾಳ ಪಾರದರ್ಶಕವಾಗಿ ಸಾಧ್ಯ ಆದರೆ ಇಡೀ ಜಿಲ್ಲೆಗಳಲ್ಲೂ ಕೂಡ ಆಯಾ ಜಿಲ್ಲೆಗೆ ಏನೇನು ಒಬ್ಬರು ಚುನಾವಣಾಧಿಕಾರಿಗಳನ್ನು ಮಾಡಿದ್ವಿ. ಅಷ್ಟು ಜನ ಚುನಾವಣಾಧಿಕಾರಿಗಳು ತುಂಬ ಚೆನ್ನಾಗಿ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಮುಂಚೆ ಈ KWJ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಅಂದರೆ ಮುಂಚೆ ಯಾರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಕೂಡ ಬರದೇ ಇದ್ದಂಥ ದಿನಗಳು ಕೂಡ ಇದೆ. ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹಿರಿಯರು ಬೇರೆ ಬೇರೆಯವರಿಗೆ ಜವಾಬ್ದಾರಿ ಕೊಟ್ಟು ಆ ಚುನಾವಣೆ ಪ್ರಕ್ರಿಯೆಯನ್ನು ಮುಗಿಸಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಈ ಬಾರಿ ಆಶ್ಚರ್ಯ ಆಗುತ್ತೆ, ಇಡೀ ರಾಜ್ಯದಲ್ಲಿ ಈ ಬಾರಿ ನಮ್ಮ ಈ ಚುನಾವಣೆಗೆ ಸ್ಪರ್ಧೆಯಲ್ಲಿ ಉಳಿದಂಥವರು 1887 ಜನ. ಈ ಚುನಾವಣೆ ನಿಲ್ಲಕ್ಕೆ ಸ್ಪರ್ಧೆಗೆ ಅರ್ಜಿಯನ್ನು ಹಾಕ್ತಂಥವ್ರ ಸಂಖ್ಯೆ ಕೂಡ ಅದಕ್ಕಿಂತ ಮಿಗಿಲಾಗಿದೆ. ಆಶ್ಚರ್ಯ ಅಂದರೆ ನಮಗೆ ಯಾರ್ಯಾರೋ ಒಂದು ದೇಣಿಗೆ ಕೊಡ್ತೀವಿ ಅಂದರೆ ಭಾಳ ಜನರು ಹಣ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಈ ಚುನಾವಣೆಗೆ ಇಡಗಂಟಾಗಿ ನಮ್ಮ ಚುನಾವಣಾ ಅಭ್ಯರ್ಥಿಗಳು ಇಡಗಂಟಾಗಿ ಅಂದರೆ ಠೇವಣಿ ಹಣವನ್ನು ಇಟ್ಟಿದ್ದನ್ನು ನಮ್ಮಲ್ಲಿ ಲೆಕ್ಕ ಆಗ್ತಾ ಇದೆ. ಅದರ ಆಶ್ಚರ್ಯ ಆಗುತ್ತೆ, 54 ಲಕ್ಷ ರೂಪಾಯಿ ಕಲೆಕ್ಟ್ ಆಗಿದೆ ಠೇವಣಿಯ ಇಡೀ ರಾಜ್ಯದೊಳಗೆ, 1/2 ಕೋಟಿಗೂ ಹೆಚ್ಚು. ಹಾಗಾಗಿ ಈ ಎತ್ತರಕ್ಕೆ ಆ ಚುನಾವಣೆ ಬೆಳೆದಿದೆ. ಅದರಲ್ಲಿ ಅರ್ಧದಷ್ಟು ಜನರು ಚುನಾವಣೆಯಿಂದ ಹಿಂದೆ ಹೋಗಿದ್ದಾರೆ. ಅವರಿಗೆ ಹಿಂದೆ ಹೋದಂಥವರಿಗೆ ವಾಪಸ್ ತೆಗೆದುಕೊಂಡಂಥವರಿಗೆ ಆ ಠೇವಣಿ ಹಣವನ್ನು ವಾಪಸ್ ಕೊಟ್ಟಿದ್ದೀವಿ. ಆದರೆ
ಈ ಚುನಾವಣೆಗೆ ಅಷ್ಟು ಮಟ್ಟಿಗೆ ಆ ಸ್ಪರ್ಧೆ ಒಂದು ಆರೋಗ್ಯಕರ ಇದರಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬಂದಂಥವ್ರ ಸಂಖ್ಯೆ ಅಷ್ಟು ಪ್ರಮಾಣದಲ್ಲಿದೆ. ಹಾಗಾಗಿ ಇವತ್ತು ಚುನಾವಣೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದಂಥವರು ಯಾರೋ ಹೊಸ ನೀರು, ಈ ಹಳೆ ಬೇರು ಹೊಸ ಚಿಗುರು, ಇದು ನಮ್ಮ ಹಿರಿಯರು ಹೇಳಿದಂಥ ನಾನು ನೋಡಿ. ಹಾಗೆ ಅನೇಕರು ನಾನು ಈ ಆಯ್ಕೆ ಪಟ್ಟಿಯನ್ನು ನೋಡ್ತಾ ಇದ್ದೇವೆ. ಹಳೆಯ ಅನುಭವಸ್ಥ ಟೀಮು ಕೂಡ ಇದೆ, ಹಾಗೆ ಹೊಸ ಬಿಸಿ ರಕ್ತದ ತರುಣರು ಕೂಡ ಈ ಆಯ್ಕೆ ಪಟ್ಟಿಯಲ್ಲಿ ಇದ್ದಾರೆ. ಹಾಗಾಗಿ ಹೊಸ ಚಿಗುರು, ಹಳೆ ಬೇರು ಇವೆರಡೂ ಕೂಡ ಸಮ್ಮಿಲನವಾಗಿ ಸಂಘಟನೆ ನಡೆಯಲಿಕ್ಕೆ ಇವತ್ತು ಇದು ಸಾಧ್ಯ ಆಗಿದೆ ಚುನಾವಣೆ ಪ್ರಕ್ರಿಯೆ ಅಂತೇಳಿ ಹೇಳ್ತಾ, ಈ ಚುನಾವಣೆಯಲ್ಲಿ ಆಯ್ಕೆಯಾಗಿರುವಂಥ ಎಲ್ಲ ಏನು ಪದಾಧಿಕಾರಿಗಳಾಗಿ ಆಯ್ಕೆಯಾಗಿರುವಂಥ ಬಾಬುರಾವ್ ಯಡ್ರಾಮಿ ನೇತೃತ್ವದ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಚುನಾವಣೆ ಅಂದ ತಕ್ಷಣ ಎಲ್ಲರೂ ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಯಾರಾದರೂ ಸೋಲ್ಲೇಬೇಕು, ಯಾರಾದರೂ ಗೆಲ್ಲೇಬೇಕು. ಹಾಗಾಗಿ ಸೋತವರು ಹಿಗ್ಗಬೇಕು. ನಾನು ತುಂಬ ಕಡೆ ಈ ಮಾತನ್ನು ಹೇಳ್ತಾ ಬಂದೆ, ಗೆದ್ದವರು ಹಿಗ್ಗಬೇಡಿ, ಸೋತವರು ಕುಗ್ಗಬೇಡಿ. ಯಾಕೆಂದರೆ ಇದು ಪರ್ಮನೆಂಟ್ ಪೋಸ್ಟ್ಗಳಲ್ಲ. ನಾವು 3 ವರ್ಷ ಆದಮೇಲೆ ಮತ್ತೆ ಚುನಾವಣೆ ಬರುತ್ತೆ, ಮತ್ತೆ ನೀವೇ ಅಲ್ಲಿ ಇರುವಂಥವ್ರು ಯಾರಾದರೂ ಪದಾಧಿಕಾರಿಗಳಾಗ್ಬೋದು, ಅಧ್ಯಕ್ಷರಾಗ್ಬೋದು, ಪ್ರಧಾನ ಕಾರ್ಯದರ್ಶಿ ಆಗ್ಬೋದು, ಯಾವ ಈ ವ್ಯವಸ್ಥೆ ಒಳಗಡೆ ಎಲ್ರಿಗೂ ಇರೋದು ಸಂಘದ ಸಾಂವಿಧಾನಿಕ ವ್ಯವಸ್ಥೆ ಒಳಗಡೆ ಯಾರಿಗೆ ಬೇಕಾದ್ರೂ ಅವಕಾಶಗಳು ಸಿಗ್ಬೋದು. ಆದರೆ ಗೆದ್ದ ಅವಧಿಯಲ್ಲಿ ಯಾರು ಗೆದ್ದಿದ್ದಾರೆ ಅವರಿಗೆ ಬೆಂಬಲವಾಗಿ ನಿಂತು ಅವರ ಕೆಲಸವನ್ನು ಮಾಡಲಿಕ್ಕೆ ಅವರಿಗೆ ಸಹಕಾರವನ್ನು ಕೊಡುವಂಥದ್ದು ನಿಮ್ಮ ಧರ್ಮ, ನಮ್ಮ ಧರ್ಮ, ಎಲ್ಲರ ಧರ್ಮ ಕೂಡ. ಹಾಗಾಗಿ ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಈಗ ಗೆದ್ದಿರುವಂಥ ಪದಾಧಿಕಾರಿಗಳಿಗೆ ನೀವು ಬೆನ್ನೆಲುಬಾಗಿ ನಿಂತು ಆ ಕೆಲಸವನ್ನು ಮಾಡಿಸ್ಕೊಳ್ಳುವಂಥದ್ದು ಕೂಡ ನಿಮ್ಮ ಹಕ್ಕು ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಆ ಕೆಲಸವನ್ನು ಮಾಡಲಿ ಅಂತೇಳಿ ಹೇಳ್ತಾ, ದಯಮಾಡಿ ಯಾರಾದರೂ ಯಾವ್ದಾರ ಕಾರಣಕ್ಕಾಗಿ ಚುನಾವಣೆ ಅಂದಾಗ ಬೇಸರ ಇರುತ್ತೆ, ಆಕ್ರೋಶ ಇರುತ್ತೆ, ಬೇರೆ ಬೇರೆ ಏನೇನೋ ಇರುತ್ತೆ. ಆದರೆ ಅದು ಯಾವುದನ್ನು ಕೂಡ ಒಂದು ಹಂತಕ್ಕೆ ಕೈ ಬಿಡಬೇಕು. ಚುನಾವಣೆ ಮುಗಿದ ಮೇಲೆ ನಾವೆಲ್ಲರೂ ಕೂಡ ಪತ್ರಕರ್ತರಿಗೆ, ನಾವೆಲ್ಲರೂ ಕೂಡ ಸುದ್ದಿ ಮನೆಯಲ್ಲಿರುವಂಥ ನಿತ್ಯವೂ ಒಬ್ಬರನ್ನೊಬ್ಬರ ಮುಖ ಎದುರು ನೋಡಬೇಕಾದಂಥ ಸ್ಥಿತಿಯಲ್ಲೇ ಇರುವಂಥವ್ರು. ಹಾಗಾಗಿ ಚುನಾವಣೆ ಮುಗಿದ ಮೇಲೆ ಎಲ್ಲವನ್ನು ಬದಿಗಿಟ್ಟು ಮತ್ತೆ ನಾವು ಪತ್ರಕರ್ತರು ಅನ್ನುವಂಥ ಭಾವನೆಯನ್ನು ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸ್ಕೊಂಡು ಮುಂದೆ ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ಯಾರೇ ಇದ್ದರೂ ಕೂಡ ಅವರ ಆಕ್ಷೇಪಗಳು ಏನೇ ಇದ್ದರೂ ಕೂಡ ಅದನ್ನು ಮಾತನಾಡಲಿಕ್ಕೆ ಬೇರೆ ಬೇರೆ ಸಂದರ್ಭಗಳಿರ್ತವೆ, ಅಲ್ಲಿ ಮಾತನಾಡಿ. ಆದರೆ ಸಂಘದ ಕಾರ್ಯಕ್ರಮಗಳು ಇದು ನಡೆಯುವಂಥ ಸಂದರ್ಭದಲ್ಲಿ ಅದರಲ್ಲಿ ಭಾಗಿಯಾಗುವಂಥದ್ದು ಅವರ ಸಾಂವಿಧಾನಿಕ ಜವಾಬ್ದಾರಿ ಕೂಡ. ಅದನ್ನು ಯಾರು ಕೂಡ ನುಡಿಸ್ಕೋಬಾರದು. ಏಕೆಂದರೆ ಅಷ್ಟು ಜನರು ಮತವನ್ನು ಕೊಟ್ಟು ಅವ್ರನ್ನ ಆಯ್ಕೆ ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ಳುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಪದಾಧಿಕಾರಿಗಳ ಪದಾಧಿಕಾರ ಮತ್ತು ಅಭಿನಂದನೆ ಹಾಗೂ ಪತ್ರಕರ್ತರಿಗೆ ಕೃತಜ್ಞತಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಆಗಿರತಕ್ಕಂಥ ಶಿವನಗೌರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ GC ಲೋಕೇಶ್ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಿಟಿ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಶರಣಪ್ಪನವರೇ, ಮತ್ತು ವಸ್ತುಗಳಾಗಿರ್ತಕ್ಕಂಥ ಶ್ರೀನಿವಾಸರವರೇ, ಶಿವಾನಂದರವರೇ, ಭವಾನಿ ಸಿಂಗ್ ಅವರೇ, ದೇವೇಂದ್ರಪ್ಪನವರು, ಜಯಕುಮಾರ್ ಅವರೇ, ಪ್ರಭಾಕರ್ ಜೋಶಿ ಅವರೇ, ಮತ್ತು ಎಲ್ಲ ನಮ್ಮ ಗುತ್ತಿದಾರವರೇ, ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪತ್ರಕರ್ತ ಈ ಸಂಘದ ಎಲ್ಲ ಪದಾಧಿಕಾರಿ ಮಿತ್ರರೇ, ಈಗಾಗಲೇ ಭಾಳ ಸುದೀರ್ಘವಾಗಿ ನಮ್ಮ ಈಗಾಗಲೇ ಬಾಬುರಾವ್ ಯಡ್ರಾಮಿ ಅವರು ಮತ್ತು ಅವರ ಸಂಘ ಅರುಣ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಈಗ ತಾನೇ ಸನ್ಮಾನ ಮಾಡಲಾಯಿತು ಮತ್ತು ಅವರ ಪದಗ್ರಹಣ ಕೂಡ ಮಾಡಿಕೊಡು. ಪತ್ರಿಕಾ ಸಂಘದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚುನಾವಣೆ ನಡೀತದೆ ಅಂತ ನನಗೆ ಗೊತ್ತಿರಲಿಲ್ಲ. ಇದೊಂದು ಭಾಳ ದೊಡ್ಡ ಆಶ್ಚರ್ಯ, ಒಳ್ಳೆ ಬೆಳವಣಿಗೆ ಕೂಡ. ಯಾಕಂದರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಜೀವಂತ ಇದೆ ಅಂತ ಅನ್ನೋದಕ್ಕೆ ಏನು ಸಾಕ್ಷಿ ಅಂದರೆ ಚುನಾವಣೆ. ಹಾಗಾಗಿ ಇಲ್ಲಿ ಪತ್ರಿಕಾ ಸಂಘದಲ್ಲೂ ಕೂಡ ಒಂದು ಡೆಮೋಕ್ರೆಟಿಕ್ ಎಲೆಕ್ಟಿಂಗ್ ಸಿಸ್ಟಮನ್ನು ತಾವು ಅಳವಡಿಸ್ಕೊಂಡಿದ್ದೀರಿ. ಇದು ಒಂದು ಒಳ್ಳೆ ಬೆಳವಣಿಗೆ.
ಮತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲಾ ಪತ್ರಕರ್ತರ ಸಂಘ ಕಳೆದ ಬಾರಿಯೂ ಕೂಡ ಅವರು ಎಲೆಕ್ಟ್ ಆಗಿದ್ರು, ಈ ಬಾರಿ ಮತ್ತೆ ಮರು ಆಯ್ಕೆ ಆಗಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅವ್ರ ಟೀಮ್ಗೆ. ಇವತ್ತು ನಮ್ಮ ಸರ್ಕಾರ, ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯನವರು ಪತ್ರಕರ್ತರಿಗೆ ಯಾವತ್ತೂ ಕೂಡ ಪತ್ರಕರ್ತರಿಗೆ ನಾವು ಅವರಿಗೆ ಹಕ್ಕನ್ನು ಕೊಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥದ್ದು. ಯಾಕಂದ್ರೆ ಈಸ್ ಎ ಟ್ರೂ ಡೆಮೋಕ್ರಾಟ್ ಅಂಡ್ ಎ ಸೋಷಿಯಲಿಸ್ಟ್. ಅಂದರೆ ಜನಪರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪತ್ರಕರ್ತರ ಬಹಳ ದೊಡ್ಡ ಒಂದು ಪಾತ್ರ ಇದೆ. ನಮ್ಮ ವ್ಯವಸ್ಥೆ ಸರಿಯಾಗಿ ನಡೀಬೇಕು ಅಂತಂದ್ರೆ ಯಾವ ರೀತಿ ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಬಹಳ ಮುಖ್ಯ ಇದೆಯೋ ಅವರು ಪತ್ರಿಕಾರಂಗನೂ ಕೂಡ ಅಷ್ಟೇ ಮುಖ್ಯ ಅಂತ ನಾವು ಭಾವಿಸಿದ್ದೀವಿ. ಯಾಕಂದ್ರೆ ನಾವು ಮಾಡಿರ್ತಕ್ಕಂಥ ಕೆಲಸನ ಜನರಿಗೆ ತಲುಪಿಸ್ತಕ್ಕಂಥದ್ದಾಗಿರ್ಬೇಕು ಮತ್ತು ಸಮಾಜದಲ್ಲಿರ್ತಕ್ಕಂಥ ಜನರ ಭಾವನೆಗಳನ್ನು ಮತ್ತು ಆಶೋತ್ತರಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಯಾಕಂದ್ರೆ ನಮ್ಮ ಪ್ರಜಾಪ್ರಭುತ್ವ ಯಾವಾಗ ಡೈನಮಿಕ್ ಆಗಿ ಇರಲಿಕ್ಕೆ ಸಾಧ್ಯ ಇದೆ ಅಂದರೆ ಎಲ್ಲಿ ಜಾಗೃತಿ ಇರ್ತದೆ ಅಲ್ಲಿ ಬೆಳವಣಿಗೆ ಆಗ್ತದೆ. ಎಲ್ಲಿ ಜಾಗೃತಿ ಅಂದರೆ ಜಾಸ್ತಿ ಜನ ಜಾಗೃತರಾಗಿರ್ತಾರೆ ಅಲ್ಲಿ ಪ್ರಗತಿ, ಸಮೃದ್ಧಿ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಭಾವನೆ ಇವತ್ತು ಈಗಾಗಲೇ ಶಿವಾನಂದ ಅವರು ಹೇಳಿದರು. ಏನಂದರೆ ನಮ್ಮ ಬಸ್ ಪಾಸಿನ ವಿಷಯ ಆಗಿರ್ಬೋದು ಮತ್ತು ಬೇರೆ ಬೇರೆ ಬೇಡಿಕೆಗಳಿಗೆ ಅಲ್ಲಿ ನಮ್ಮ ಪ್ರಭಾಕರ್ ಅವರು ಕೂಡ ಬಹಳ ರೀತಿಯಿಂದ ಸ್ಪಂದಿಸ್ತಾ ಇದ್ದಾರೆ. ಅವ್ರಲಿಂದನೂ ಕೂಡ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅಂತ ಹೇಳಿದ್ದೀವಿ. ಇಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಪತ್ರಕರ್ತರ ಸಂಘದ ಏನೇ ಬೇಡಿಕೆ ಇದ್ದರೂ ಅದನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳಿದ್ದೀನಿ. ಹಿಂದೆನೇ ಹೇಳಿದ್ದೆ, ಅವರೇ ಏನೋ ಬೇಡಿಕೆ ಕೊಟ್ಟಿದ್ರು, ಅದನ್ನು ನಾವು ಈಡೇರ್ಸಕ್ಕೆ ರೆಡಿಯಾಗಿದ್ವಿ. ಅವರೇ ಯಾಕೋ ಇಡೀ ಸ್ವಲ್ಪ ಆಮೇಲೆ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಾವು ಯಾವತ್ತೂ ನಾನಾಗಲಿ, ಪ್ರಿಯಾಂಕ ಆಗಲಿ, ಅಜಯ್ ಸಿಂಗ್ ಆಗಲಿ, ನಾವೆಲ್ಲ ಶಾಸಕರು ಯಾವತ್ತೂ ಕೂಡ ನಾವು ಬಿ ಆರ್ ಪಾಟೀಲ್ ಅವರು, ಎಂ ಆರ್ ಪಾಟೀಲ್ ಅವರು, ಆರ್ ಎಂ ಪ್ರಭು ಪಾಟೀಲ್ ಅವರು, ಫೆನಿಸ್ ಫಾತಿಮಾ ಅವರು, ನಾವೆಲ್ಲ ಶಾಸಕರು ನಾವು ಯಾವತ್ತೂ ಕೂಡ ನಿಮ್ಮ ಒಡನಾಟಿನಲ್ಲಿದ್ದೀವಿ. ನಾವು ಏನೇ ಕೆಲಸ ಕಾರ್ಯಗಳು ನಮ್ಮ ಕಡೆಯಿಂದ ನಿಮ್ಮ ಸಂಘಕ್ಕೆ ಆಗಬೇಕು ಅಂತ ತಾವು ಇಚ್ಛೆಪಟ್ಟರೆ ಖಂಡಿತವಾಗಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಇವತ್ತು ಪತ್ರಿಕೋದ್ಯಮ ಭಾಳ ಮುಖ್ಯವಾಗಿ ಶಿವಾನಂದ್ ಅವರು ಕೂಡ ಹೇಳಿದ್ದಾರೆ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಏನಂದರೆ ಪತ್ರಿಕೋದ್ಯಮ ಇಸ್ ಗೋಯಿಂಗ್ ಟುವರ್ಡ್ಸ್ ಸೆನ್ಸೇಷನಲಿಸಮ್ ಅಂತ ಇದೆ. ಅನೇಕ ಸರಿ ಹೇಳಿದ್ದೀನಿ, ನಾನು ಹೇಳಿದ್ದೇನೆ, ಐ ಡೋಂಟ್ ವಾಂಟ್ ಟು ರಿಪೀಟ್. ಯಾಕಂದರೆ ಸೆನ್ಸೇಷನಲಿಸಮ್ ಇಸ್ ಎ ಪಾರ್ಟ್ ಆಫ್ ಸಿಸ್ಟಮಿಗೆ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ದೇರ್ ಇಸ್ ಒನ್ ಗ್ರೇಟ್ ಥ್ರೆಟ್ ಟು ಪ್ರೆಸ್. ಅದೇನು ಅಂತಂದರೆ ನಾವು ಸೋಷಿಯಲ್ ಮೀಡಿಯಾ ಹ್ಯಾಸ್ ಟೇಕನ್ ಓವರ್ ವೆರಿ ಇನ್ ಬಿಗ್ ವೇ. ಐ ಡೋಂಟ್ ನೋ ಹೌ ಪೀಪಲ್ ಆರ್ ಗೋಯಿಂಗ್ ಟು ಓವರ್ಕಮ್ ಇಟ್, ಬಟ್ ಸ್ಟಿಲ್ ಪ್ರೆಸ್ ಹ್ಯಾಸ್ ನಾಟ್ ಬಿಕಮ್, ಅವರೇನು ಪೂರ್ತಿಯಾಗಿ ಇದು ಆಗಿಲ್ಲ. ಆದರೂ ಕೂಡ ಬಿಸಿ ನಾವು ಸೋಷಿಯಲ್ ಮೀಡಿಯಾ ಡೇಂಜರ್ ಏನಂತಂದರೆ ಅದು ಯಾವ ಸತ್ಯನೋ ಯಾವ ಸುಳ್ಳು, ದೇರ್ ಇಸ್ ನೋ ಅಥೆಂಟಿಕೇಶನ್ ಫಾರ್ ದ್ಯಾಟ್. ಬಟ್ ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದ್ದು ಖಂಡಿತವಾಗಿ ಅದಕ್ಕೆ ಒಂದು ಬೇಸಿಸ್ ಇರ್ತದೆ, ಅಥವಾ ಏನೋ ಒಂದು ಅನಾಲಿಸಿಸ್ ಇರ್ತದೆ, ಅಥವಾ ಏನೋ ಒಂದು ರಿಸರ್ಚ್ ಇರ್ತದೆ, ಅಥವಾ ಏನೋ ಒಂದು ಥಾಟ್ ಇರ್ತದೆ. ಹಾಗಾಗಿ ಇವತ್ತು ಪ್ರಿಂಟ್ ಮೀಡಿಯಾ ಹ್ಯಾಸ್ ಇಟ್ಸ್ ಓನ್ ಪ್ಲೇಸ್. ಅದರಿಂದ ದೃಶ್ಯ ಮಾಧ್ಯಮದಲ್ಲೂ ಕೂಡ ಇವತ್ತು ಸಾಕಷ್ಟು ಜನರು ಅವಲಂಬಿತರಾಗಿದ್ದಾರೆ. ಯಾಕಂದ್ರೆ ದೀಸ್ ಆರ್ ದ ಮೀಡಿಯಾ ವಿಚ್ ಇನ್ಫ್ಲುಯೆನ್ಸಸ್ ದ ಪಬ್ಲಿಕ್ ಒಪಿನಿಯನ್. I always felt, ಯಾಕಂದರೆ media plays an important role because they will be able to form a public opinion. And in democracy, whenever a public opinion is formed, that will force the hands of the government to act. ಹಾಗಾಗಿ ನಾವು ಜನಾಭಿಪ್ರಾಯದ ಮುಂದೆ ಎಲ್ಲ ಸರ್ಕಾರಗಳು ಅದನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಹಾಗಾಗಿ ಯಾವುದೇ ಒಳ್ಳೆಯ ಕಾರ್ಯಕ್ಕೆ ಅದು ಜನಾಭಿಪ್ರಾಯ ಮೂಡಿಸ್ಬೇಕು ಅಂತಂದರೆ ಪತ್ರಿಕಾ ಮಾಧ್ಯಮದ ಭಾಳ ದೊಡ್ಡ ರೋಲ್ ಇದೆ. ಯಾಕಂದರೆ ಸೋಷಿಯಲ್ ಮೀಡಿಯಾ ಶುಡ್ ನಾಟ್ ರೂಲ್ ದ ರೂಲ್ಸ್. ಯಾಕಂದರೆ ಅವ್ರಿಗೇನು ಬೇಸಿಸು ಇಲ್ಲ, ಎಲ್ಲಿಂದ ಯಾರು ಹೇಳ್ತಾ ಇದ್ದಾರೆ ಅಂತ ವೆರಿಫೈನೂ ಮಾಡೋಕ್ಕಾಗೋದಿಲ್ಲ. ಮತ್ತು ಇಟ್ ಈಸ್ ವೆರಿ ಡೇಂಜರಸ್. ಯಾಕಂದರೆ ವಾಟ್ ಇಸ್ ದ ಇಂಟೆಂಟ್ ಬಿಹೈಂಡ್ ಇಟ್ ಆಲ್ಸೋ ವಿ ಡೋಂಟ್ ನೋ, ಆ್ಯಂಡ್ ದೇರ್ ಇಸ್ ನೋ ಎನಿ ರೆಸ್ಪಾನ್ಸಿಬಿಲಿಟಿನೂ ಇಲ್ಲ. ಅವ್ರಿಗೆ ಯಾರೋ ಒಂದೇನೋ ಸೋಷಿಯಲ್ ಮೀಡಿಯಾದಲ್ಲಿ ತೇಲ್ಬಿಟ್ರು ಅಂದರೆ it will catch like wildfire and might lead to many times law and order problems.
ಹಾಗಾಗಿ ದಟ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದ್ಯಾಟ್. ಹಾಗಾಗಿ ನಮ್ಮ ಸರ್ಕಾರ ಹೇಟ್ ಸ್ಪೀಚ್ ಬಗ್ಗೆ ಆಗಿರಲಿ ಅಥವಾ ಫೇಕ್ ನ್ಯೂಸ್ ಬಗ್ಗೆ ಆಗಲಿ, ವಿ ಆರ್ ಟ್ರೈಂಗ್ ಟು ಟೇಕ್ ಇಟ್ ಇಸ್ ನಾಟ್ ಟು ಕವ್ ದ ಪ್ರೆಸ್, ಡೆಫಿನೆಟ್ಲಿ ಇಟ್ ಈಸ್ ನಾಟ್. ಬಟ್ ಯು ಸಿ ಏನಾಗ್ತಾ ಇದೆ, ಇವರು ಏನೇನೋ ಫೇಕ್ ನ್ಯೂಸ್ ಮಾಡಿ ಸಮಾಜದಲ್ಲಿ ಕಲಹ ಉಂಟು ಮಾಡ್ತಕ್ಕಂಥ ರೀತಿಯಲ್ಲಿ, ಯಾಕಂದ್ರೆ ಅವ್ರು ಯಾರು ಪಾಸಿಟಿವ್ ಹೇಳೋದಿಲ್ಲ, ಪಾಸಿಟಿವ್ ಹೇಳಿದ್ರೆ ನಮ್ದು ಏನೂ ಆಗಲಿಕ್ಕಿಲ್ಲ, ಬಟ್ ನೆಗೆಟಿವ್ ಇಶ್ಯೂಸ್ which might have a very adverse impact on the society and law and order of the state. ಹಾಗಾಗಿ ಅಂಥದ್ದನ್ನು ನಾವು ಹೆಚ್ಚಿಗೆ ಪ್ರೋತ್ಸಾಹ ಕೊಡಬಾರ್ದು. ಅದು ಕೊಡಬಾರ್ದು ಅಂತಂದರೆ ಪತ್ರಿಕೋದ್ಯಮ ಭಾಳ ಚುರುಕಾಗಿ ಕೆಲಸ ಮಾಡಿದರೆ ಅದು ಸಾಧ್ಯ ಇದೆ. ಮತ್ತು ಒಂದೇ ಒಂದು ನನ್ನ ಸಲಹೆ ಏನಂದರೆ, ವಿ ಶುಡ್ ಆಲ್ವೇಸ್ ಬಿ ನಾಟ್ ಓನ್ಲಿ ಫಾರ್, ಈಗೇನಾಗಿದೆ, ಇಟ್ ಈಸ್ ನಾಟ್ ದ ಫಾಲ್ಟ್ ಆಫ್ ದ ಸಿಸ್ಟಮ್. ಯು ಸಿ, ಈಗ ಇವನ್ ನಾವೆಲ್ಲ ವಿ ಆರ್ ಆಲ್ ಎ ಪಾರ್ಟ್ ಆಫ್ ದಿಸ್ ಸೊಸೈಟಿ. We all behave how the society wants us to. Generally, ತಂಡ ಮತ್ತೆ ಪ್ರಧಾನ ಕಾರ್ಯದರ್ಶಿ ರೋಹಿತ್ ಕಟ್ಟಿ, ಕಾರ್ಯದರ್ಶಿ ನಿಂಗಣ್ಣ ಜಂಬಗಿ, ಕಾರ್ಯದರ್ಶಿ ದಾಮೋದರ್ ಭಟ್, ಖಜಾಂಚಿ ಖಾಜಾ ಪಟೇಲ್, ಕಾರ್ಯಕಾರಿ ಸದಸ್ಯರಾಗಿ ಮೊಹಮ್ಮದ್ ಮುಸ್ತಾಕ್, ಮತ್ತೊಬ್ಬ ಕಾರ್ಯಕಾರಿ ಸದಸ್ಯರಾಗಿ ಶ್ರೀಪಾದ್ ಭಟ್, ವಿಶೇಷ ಆಹ್ವಾನಿತರಾಗಿ ವಾಸುದೇವ್ ಚವಾಣ್. ಈ ಸಂದರ್ಭದಲ್ಲಿ ವಿಜಯ್ ಕರ್ನಾಟಕ ಪತ್ರಿಕೆ ಸ್ಥಾನಿಕ ಸಂಪಾದಕ ದೇವಯ್ಯ ಗುತ್ತೇದಾರ್, ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ ಸ್ಥಾನಿಕ ಸಂಪಾದಕ ಪ್ರಭಾಕರ್ ಜೋಶಿ, ಪತ್ರಕರ್ತರಾದ ಜಯತೀರ್ಥ ಪಾಟೀಲ್, ದೇವೇಂದ್ರಪ್ಪ ಕಪ್ನೂರ್, ಸುವರ್ಣ ವಾಹಿನಿ ವರದಿಗಾರ ಶರಣಯ್ಯ ಹಿರೇಮಠ್, ಪಬ್ಲಿಕ್ ಟಿವಿ ವರದಿಗಾರ ಪ್ರವೀಣ್ ರೆಡ್ಡಿ, ಸಂಗಮ್ನಾಥ್ ರೇವಂತಗಾಂವ್, ಭೀಮಾಶಂಕರ್ ಫಿರೋಜಾಬಾದ್, ರಾಜು ಉದ್ನೂರ್ ಹಾಗೂ ನೂತನ ಪದಾಧಿಕಾರಿಗಳು ಮತ್ತು ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರಬಂಧಿಕ ವಿಧೇಯಕ 2025 ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ನಗರದ ಎಸ್ವಿಪಿ ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಸರ್ಕಾರವು ಅನುಷ್ಠಾನಕ್ಕೆ ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಭಾರತದ ಸಂವಿಧಾನಕ್ಕೆ ವಿರುದ್ಧವಿದ್ದು ಇದನ್ನು ಜಾರಿಗೊಳಿಸಬಾರದು ಎಂದು ಒತ್ತಾಯಿಸಿದರು. ಈ ಜಿಲ್ಲೆಯಲ್ಲಿ ಇವತ್ತಿನ ದಿನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಷ್ಟೇ ಕಾರಣ ಏನಂದ್ರೆ, ದ್ವೇಷ ಬಿಲ್ಲನ್ನು ಮಂಡನೆ ಮಾಡಿದ್ದಾರೆ. ಇದು ಯಾವುದೇ ಸಾಮಾಜಿಕ ಕಾರ್ಯಕರ್ತರಿರ್ಬೋದು, ನಮ್ಮ BJP ಪಕ್ಷದವ್ರು ಇರ್ಬೋದು ಅಥವಾ ಯಾವುದೇ ಪಕ್ಷದವ್ರು ಇರ್ಬೋದು, ಸರ್ಕಾರದ ವಿರುದ್ಧ ಏನೂ ಮಾತಾಡೋಂಗಿಲ್ಲ, ಪತ್ರಕರ್ತರು ಕೂಡ ಮಾತಾಡೋಂಗಿಲ್ಲ. ಇಂಥ ಒಂದು ಏನು 1975ರಲ್ಲಿ ಕರಾಳ, ಅದೇ ಥರ ಇದು ಅದಕ್ಕಿಂತ ದೊಡ್ಡ ಕರಾಳ ದಿನ ಅದಕ್ಕೆ ನಾವೆಲ್ಲರೂ ಕೂಡಿ BJP ಭಾರತೀಯ ಜನತಾ ಪಕ್ಷ ಕಲಬುರಗಿ ಇಡೀ ಕರ್ನಾಟಕದಾದ್ಯಂತ ರಾಜ್ಯಪಾಲರಿಗೆ ಒಂದು ವಿನಂತಿಸ್ಕೊಳ್ತೀವಿ, ಈ ಬಿಲ್ಲಿಗೆ ನೀವು ಸಹಿ ಮಾಡಬಾರ್ದು, ಯಾವುದೇ ಕಾರಣದಿಂದ ಈ ಬಿಲ್ಲು ಮಂಡನೆ ಆಗಬಾರ್ದು ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತೀವಿ. ಏನಾದರೂ ಇದು ಮಂಡನೆ ಆಗಿದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಇಡೀ ಕಲಬುರಗಿ ಇಡೀ ಕರ್ನಾಟಕ ಬಂದ್ ಮಾಡಿ ದೊಡ್ಡ ಬೃಹತ್ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ದ್ವೇಷ ಭಾಷಣ ಕಾಯ್ದೆ ತಂದು ಸರ್ಕಾರದ ಸಚಿವರುಗಳೇ ದ್ವೇಷದ ಭಾಷಣ ಮಾಡ್ತಾರೆ, ಇದಕ್ಕೇನು? ಅದರಲ್ಲಿ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಮಿತಿಯ ಅಧ್ಯಕ್ಷರವರು, ಇವ್ರು ಪ್ರಿಯಾಂಕಾ ಖರ್ಗೆ ಅವರು RSS ಕಂಡ್ರೆ ದ್ವೇಷ ಕಾರ್ತಿರ್ತಾರ, ಅಂಥವ್ರಿಗೆ ಸಮಿತಿ ಅಧ್ಯಕ್ಷರು ಮಾಡ್ಯಾರ. ಇನ್ನು BJP ಅವ್ರು ಕಂಡ್ರೆ ಮೊದಲೇ ಅವ್ರಿಗೆ ಉರಿತದ. ಒಂದು ಚಿತ್ತಾಪುರ ಭಾಷಣದಾಗ ಹೇಳ್ಯಾರ, BJP ಅವರು ಇಡೀ ಜಿಲ್ಲೆನಲ್ಲಿ ಒಂದು ತವಲು ನಾವು ಅವರು ಭಾಷಣ ಮಾಡ್ಲಾರ್ದಂಗೆ, ಅವ್ರು ಪ್ರತಿಭಟನೆ ಮಾಡ್ಲಾರ್ದಂಗೆ ನಾವು ಮಾಡೋಂಥ ಶಕ್ತಿ ನಂಬಲ್ಲಿ ಅದಂತೇಳಿ ಅವಾಗೇ ಧಮಕಿ ಹಾಕೋದು, ಬೆದರ್ಸೋದು ಎಲ್ಲ ಮಾಡ್ತಾರೆ. ಅವ್ರು ಮಾಡಿದ್ರೆ ಅದು ಕಾನೂನು ಬರ್ತದೆ, ಅದು BJP ಅವರು ವಿರೋಧ ಮಾಡಿದ್ರೆ ಅದಕ್ಕೆ ಷಡ್ಯಂತ್ರ ರೂಪಿಸಿ ನಮ್ಮನ್ನೆಲ್ಲರ ಮೇಲೆ ಕೇಸ್ ಹಾಕಿ ಕೋರ್ಟ್ ಕಚೇರಿ ತಿರುಗಾಡಿಸ್ಬೇಕು. ಇವ್ರು ಮುಂದಿನ ಚುನಾವಣೆ ಒಳಗೆ ಬಗ್ ಬಿಡಿಬೇಕು, ಇವರಿಗೆ ಇವರು ಯಾರು ನಮ್ಮ ವಿರುದ್ಧ ಮಾತಾಡಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಬಿಲ್ಲನ್ನು ತರ್ತಾ ಇದ್ದಾರೆ. ಸಂವಿಧಾನದಲ್ಲಿ ಏನಾದರೂ ಎರಡೆರಡು ಕಾನೂನು ಇದಾವ, ಅವ್ರಿಗೊಂದು ನಿಮ್ಗೊಂದು, ಅದೇ ಥರ ನಡೆದ ಸಂವಿಧಾನದೊಳಗೆ ಒಂದು ಆಲ್ರೆಡಿ ಇದ್ದಿದ್ದೇ ಆದ ಬಿಲ್. ದ್ವೇಷ ಭಾಷಣ ಅಂದ್ರೆ ಯಾರಿಗಾದರೂ ಏನಾದರೂ ಅವಾಚ್ಯ ಶಬ್ದಗಳು ಏನಾದರೂ ಬೇರೆ ಮೊದಲೇ ಕೇಸ್ ಹಾಕಂತದ. ಆದ್ರೆ ಇದನ್ನು ತಂದಿರತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಮಾತು. ಇಂದಿನ IPC ಕಾನೂನಿದೆ, ಇದ್ರೂ ಕೂಡ ಇವತ್ತು ಈ ಕಾನೂನು ನಾವು ಯಾರು ಒಬ್ಬರು ಮನೆ ಕುಡ್ಕೋಬಾರ್ದು. ಇದನ್ನ ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ, ಗವರ್ನರ್ಗೆ, ರಾಷ್ಟ್ರಪತಿಗೆ ಮನವಿ ಮಾಡಿ
ಇದನ್ನ ರಿಜೆಕ್ಟ್ ಮಾಡುವಂತ ಕೆಲಸ ಮಾಡ್ಬೇಕು ನಾವೆಲ್ಲರೂ. ಅದು ಹೋದ್ರು ಕೂಡ ಈ ಕಾನೂನಲ್ಲಿ ಕೇಸ್ ಮಾಡಿ 7 ವರ್ಷ ಶಿಕ್ಷೆ ಮಾಡಿ ನಿಮಗೆ ನಾವು ಸಂಭ್ರಮ ಮಾಡಬೇಕು. ಇವತ್ತು ಅದು ನಾವು ಸಂಭ್ರಮ ಮಾಡ್ತಾ ಇಲ್ಲ. ನೋವಿನಿಂದ ಇವತ್ತು ವಿನಂತಿ ಮಾಡ್ತೀನಿ, ಹಿಂದಿನ ಎಲ್ಲ ಸ್ಟ್ರೈಕ್ಗಳು ಆಗಿರ್ಬೋದು, ಅಲ್ಲಿ ಇವತ್ತಿನ ವಿಷಯ ಬಹಳ ಮಹತ್ವದ ವಿಷಯ ಅದು. ನಾವು ಇಂಪಾರ್ಟೆಂಟ್ ವಿಷಯ ಇದೆ. ಇದನ್ನು ನಾವೆಲ್ಲರೂ ಇವತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ನಾವು ಸುಮ್ಮನೆ ಕೂಡಬಾರದು. ನಾಳೆ ಭಾರತ್ ಮಾತಾ ಕಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಉಮೇಶ್ ಜಾಧವ್, ಶಾಸಕ ಬಸವರಾಜ್ ಮತ್ತಿಮೂಡ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅಶೋಕ್ ಬಗ್ಲಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಬಿಜೆಪಿ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಅಟಲ್ ಸ್ಮೃತಿ ವರ್ಷಾಚರಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಉತ್ಕೃಷ್ಟ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಸ್ಥೆ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗೆ ಮಫ್ಲರ್, ಕೇಕ್ ವಿತರಣೆ ಮಾಡಿ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಊಟದ ವ್ಯವಸ್ಥೆ ಕಲ್ಪಿಸಿ ಅರ್ಥಪೂರ್ಣವಾಗಿ ಕ್ರಿಸ್ಮಸ್ ಆಚರಣೆ ಮಾಡಲಾಯಿತು. ಕ್ರಿಸ್ಮಸ್ ಬೆಳಕು, ಉಡುಗೊರೆ, ಭರ್ಜರಿ ಅಲಂಕಾರಕ್ಕೆ ಮಾತ್ರವಲ್ಲ, ನಿಜವಾದ ಕ್ರಿಸ್ಮಸ್ ಮರೆತವರ ಹೃದಯಗಳಲ್ಲಿ ನಗು ಮೂಡಿಸಿ ಅವರ ಏಕಾಂತದಲ್ಲಿ ಸಮಯ ಹಂಚಿಕೊಳ್ಳುವ ಆಚರಣೆ. ಈ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಬಂಜಾರಾ ಭವನದಲ್ಲಿ ಉತ್ಕೃಷ್ಟ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಘದ ವತಿಯಿಂದ ವಾರ್ಡ್ ನಂಬರ್ 32 ಮತ್ತು 46ರಲ್ಲಿ ಸೇವೆ ಸಲ್ಲಿಸುವ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗೆ ಮಫ್ಲರ್ ಹಾಗೂ ಕೇಕ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಕ್ರಿಸ್ಮಸ್ ಆಚರಣೆ ಮಾಡಲಾಯಿತು. ನಗರವನ್ನು ಸ್ವಚ್ಛಂದವಾಗಿ ಇಡುವ ಪೌರ ಕಾರ್ಮಿಕರು ಮಳೆ, ಚಳಿ ಎನ್ನದೇ ತಮ್ಮ ಸೇವೆ ಸಲ್ಲಿಸುತ್ತಾರೆ. ಹಾಗಾಗಿ ಚಳಿಗಾಲ ಹಿನ್ನೆಲೆ ಪೌರ ಕಾರ್ಮಿಕರಿಗೆ ಅನುಕೂಲವಾಗಲಿ ಎಂದು ಮಫ್ಲರ್ ವಿತರಣೆ ಮಾಡಿ ಬಳಿಕ ಸಾಯಂಕಾಲ ನಗರದ ಅಕ್ಕಮಹಾದೇವಿ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನಂತರ ವೃದ್ಧರೊಂದಿಗೆ ಕಾಲ ಕಳೆದು ಅವರ ಪ್ರಾರ್ಥನೆ ಮತ್ತು ಆಶೀರ್ವಾದದೊಂದಿಗೆ ಹಬ್ಬವನ್ನು ಹೃದಯಸ್ಪರ್ಶಿಯಾಗಿ ಆಚರಿಸಲಾಯಿತು. ಬೈಬಲ್ ಹೇಳುವಂತೆ ಯಾವುದನ್ನು ಮಾನವರಿಗೆಲ್ಲದೆ ಕರ್ತನಿಗಾಗಿ ಮಾಡಿದಂತೆ ಮಾಡಿ. ಈ ವಾಕ್ಯದ ಆತ್ಮದಲ್ಲಿ ಈ ಸೇವೆಗಳು ನೆರವೇರಿಸಲ್ಪಟ್ಟವು. ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಮನುಷ್ಯರನ್ನು ಪಾಪದಿಂದ ರಕ್ಷಿಸಲು, ದೇವರ ಪ್ರೀತಿ ತೋರಿಸಲು ಮತ್ತು ಶಾಶ್ವತ ಜೀವನ ನೀಡಲು ಬಂದರು. ನಿಜವಾದ ಕ್ರಿಸ್ಮಸ್ ಸಂತೋಷವು ಸೇವೆ, ಸಾನ್ನಿಧ್ಯ ಮತ್ತು ದೇವರ ಕೃಪೆಯನ್ನು ಹಂಚಿಕೊಳ್ಳುವಲ್ಲಿ ಸಿಕ್ಕುವುದು ಎಂದರು. ನಂತರ ಮಹಾನಗರ ಪಾಲಿಕೆ ಸದಸ್ಯ ಜಗದೇವ್ ಗುತ್ತೇದಾರ್, ಯಾದವ್ ಸಮಾಜದ ಅಧ್ಯಕ್ಷ ಕುಮಾರ್ ಯಾದವ್, ಉತ್ಕೃಷ್ಟ ಗ್ರಾಮೀಣ ಅಭಿವೃದ್ಧಿ ಸೇವಾ ಸಂಘದ ಅಧ್ಯಕ್ಷ ವಿಜಯ್ ಕೋರಿ ಮಾತನಾಡಿದರು. ಕ್ರಿಸ್ಮಸ್ ಹಬ್ಬದ ಎಲ್ಲರಿಗೂ ಸರ್ವ ಜನತೆಗೆ ನಮಸ್ಕಾರಗಳು. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಉತ್ಕರ್ಷ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸೇವಾ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ವಿಜಯ ಶಾಮಿಯಲ್ ಕೋರಿ ಅವರ ನೇತೃತ್ವದಲ್ಲಿ ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸಿ ಅವರ ಸೇವೆಯನ್ನು ಗುರುತಿಸಿ ಕ್ರಿಸ್ಮಸ್ ಉಡುಗೊರೆಗಳನ್ನು ವಿತರಿಸಲಾಯಿತು. ನಿಸ್ವಾರ್ಥ ಸೇವೆಯ ಮೂಲಕ ಸಮಾಜವನ್ನು ಶುದ್ಧವಾಗಿಡುವ ಅವರ ಕೊಡುಗೆಯನ್ನು ಸ್ಮರಿಸಿ ಪ್ರೀತಿ ಮತ್ತು ಕೃತಜ್ಞತೆಗಳೊಂದಿಗೆ ನಿಜವಾದ ಕ್ರಿಸ್ಮಸ್
ಆತ್ಮವನ್ನು ಆಚರಿಸಲಾಯಿತು. ಬಹಳ ವಿಜೃಂಭಣೆಯಿಂದ ಸ್ವಚ್ಛತೆ ಮಾಡುವ ಕಾರ್ಮಿಕರಿಗೆ ಮತ್ತು ಉಡುಗೊರೆಯಾಗಿ ನೀಡಲಾಯಿತು. ವೇದಿಕೆಯ ಮೇಲೆ ಕುಮಾರ್ ಯಾದವ ಮತ್ತು ವಿಜಯ್ ಕುಮಾರ್ ಕೂರಿ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಕ್ರಿಸ್ಮಸ್ ಸಮಾರಂಭ ಅಂಗವಾಗಿ ಉತ್ಕೃಷ್ಟ ಗ್ರಾಮೀಣಾಭಿವೃದ್ಧಿ ಹಾಗೂ ಸೇವಾ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ವಿಜಯ್ ಕೋರಿ ಅವರು ಇವತ್ತು ಸ್ವಚ್ಛತೆ ಮುಖಾಂತರ ಮತ್ತು ಕಾರ್ಮಿಕರ ಅವ್ರಿಗೆಲ್ಲರಿಗೂ ಮಫ್ಲರ್ ಮತ್ತು ಗಿಫ್ಟ್ ಮುಖಾಂತರ ಇವತ್ತು ಎಲ್ಲರಿಗೂ ವೆಲ್ಕಮ್ ಮಾಡುತ್ತಾ, ಹಾಗೂ ನಮ್ಮ ಕಾರ್ಪೊರೇಟರ್ ಆದ ಅಣ್ಣವರು ಜಗದೇವ್ ಸರ್ ಅವರು ಬಂದಿದ್ದಾರೆ, ಹಾಗೂ ನಮ್ಮ ಕಾರ್ಪೊರೇಷನ್ ASA ಅರುಣ್ ಕುಮಾರ್ ಯಾದವ್ ಅವರು ನಮ್ಮ ಜೊತೆಲಿದ್ದಾರೆ, ಮತ್ತು ವಿಜಯ್ ಕುಮಾರ್ ಕೋರಿ ಅಧ್ಯಕ್ಷರು ಅವ್ರ ನೇತೃತ್ವದಲ್ಲಿ ಇವತ್ತು ಒಳ್ಳೆ ಕಾರ್ಯಕ್ರಮ ಆಯ್ತು. ಮತ್ತೆ ಮತ್ತೆ ಕಾರ್ಪೊರೇಷನ್ ಕಾರ್ಮಿಕರಿಗೆ ಎಲ್ಲರಿಗೂ ಗಿಫ್ಟ್ ಕೊಡುವ ಮುಖಾಂತರ ಮತ್ತು ಒಳ್ಳೆ ಆಚರಣೆಯನ್ನು ಇವತ್ತು ಸ್ಪಷ್ಟವಾಗಿ ಅರ್ಥಪೂರ್ವಕವಾಗಿ ನಿಭಾಯಿಸಿಕೊಂಡು ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಉತ್ಕೃಷ್ಟ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ನಾನು ಈ ಒಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಾವು ನಮ್ಮ ಸ್ವಚ್ಛತೆ ಕಾರ್ಮಿಕರು ಕಾರ್ಪೊರೇಷನ್ ವರ್ಕರ್ಸ್ಗೆ ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಈ ಒಂದು ಚಳಿಗಾಲದಲ್ಲಿ ನಾವು ಅವರಿಗೆ ಒಂದು ಕ್ರಿಸ್ಮಸ್ ಗಿಫ್ಟ್ ಅದಾದ್ಮೇಲೆ ಕ್ರಿಸ್ಮಸ್ ಕೇಕ್ ಅನ್ನು ವಿತರಿಸಿದ್ದೇವೆ. ಯಾಕಂದ್ರೆ ನೋಡಿ, ನಮ್ಮ ಕಾರ್ಮಿಕರು ಕೆಲಸ ಮಾಡ್ಲಿಲ್ಲ, ಅವರು ಸ್ವಚ್ಛತೆ ಕಾಪಾಡ್ಲಿಲ್ಲ ಅಂದ್ರೆ ನಮ್ಗೆ ರೋಗಗಳು, ನಮ್ದು ಡಿಗ್ನಿಟಿ, ನಮ್ದು ಲೈಫ್ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ. 2 ದಿವಸ ಅವ್ರ ಕೆಲ್ಸನೇ ಬಿಡ್ಲಿ, ನಮ್ಮ ಊರೆಲ್ಲ ಹೊಲ್ಸಾಗುತ್ತೆ. ಸೊ ನಮ್ಮ ಹೀರೋಸ್ ನಮ್ಮ ಊರಿದಂದ್ರೆ ನಾವು ಇದು ಅಲ್ಲ, ಮೇನ್ ಅವರೇ ನಮ್ಮ ಕಾರ್ಮಿಕರೇ. ಸೊ ಅವ್ರ ಒಂದು ನಿಸ್ವಾರ್ಥ ಸೇವೆ, ಆಕ್ಚುಲಿ ಕೆಲಸ ಅನ್ನಲ್ಲ, ಅದು ಅವರ ಸೇವೆಯನ್ನು ಗುರುತಿಸಿ ಇವತ್ತು ನಾವು ಕ್ರಿಸ್ಮಸ್ ಅಂಗವಾಗಿ ನಾವು ಅವರಿಗೆ ಗಿಫ್ಟ್ ವಿತರಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ವಾರ್ಡ್ ನಂಬರ್ 32 ಕಾರ್ಪೊರೇಟರ್ ಆದ ಶ್ರೀ ಜಗದೇವ್ ಗುತ್ತೇದಾರ್ ಅವರು, ಹಾಗೂ ನಮ್ಮ ಯಾದವ್ ಸಮಾಜದ ಅಧ್ಯಕ್ಷರಾದ ಕುಮಾರ್ ಯಾದವ್ ಅವರು ಈ ಒಂದು ಸಂದರ್ಭದಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ನಾನು ಅವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಈ ಸಂದರ್ಭದಲ್ಲಿ ಪಾಲಿಕೆ ಪೌರ ಕಾರ್ಮಿಕರು, ವೃದ್ಧರು, ಮಹಿಳೆಯರು ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಸುಶಾಸನ ದಿನವಾಗಿ ಆಚರಿಸಲಾಯಿತು. ಕಲಬುರಗಿ ನಗರದ ನಾಗನಹಳ್ಳಿ ರಸ್ತೆಯಲ್ಲಿರುವ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯಾಲಯದಲ್ಲಿ ಭಾರತ ರತ್ನ ಮಾಜಿ ಪ್ರಧಾನಮಂತ್ರಿ ಮಹಾನ್ ರಾಷ್ಟ್ರ ನಾಯಕ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವನ್ನು ಸುಶಾಸನ ದಿನವನ್ನಾಗಿ ಅತ್ಯಂತ ಶ್ರದ್ಧೆ ಹಾಗೂ ಗೌರವದಿಂದ ಆಚರಿಸಲಾಯಿತು. ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್ ಹಾಗೂ ಜಿಲ್ಲಾ ಅಧ್ಯಕ್ಷ ಅಶೋಕ್ ಬಗ್ಲಿ, ಸಂಜಯ್ ಮಿಸ್ಕಿನ್ ಮಾತನಾಡಿ ಅಟಲ್ಜಿ ಅವರ ಅಭಿವೃದ್ಧಿ ಕಾರ್ಯ, ಅವರ ನೆನಪುಗಳನ್ನು ಮೆಲುಕು ಹಾಕಿದ್ದರು. ಭಾರತದ ಮಾಜಿ ಹೆಮ್ಮೆಯ ಪ್ರಧಾನಮಂತ್ರಿಗಳು ಶ್ರದ್ಧೆಯ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಜಯಂತಿ ಇವತ್ತಿಗೆ 101 ವರ್ಷಗಳನ್ನು ಪೂರೈಸಿದ್ದೇವೆ. ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಥಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಹೌದು. ಹಾಗೆ ಪ್ರಥಮ ಬಾರಿ ಭಾರತೀಯ ಜನತಾ ಪಕ್ಷದಿಂದ ದೇಶದ ಪ್ರಧಾನಮಂತ್ರಿಗಳು ಕೂಡ ವಾಜಪೇಯಿ ಅವರಾಗಿದ್ದರು. ಅಂಥ ಮಹಾ ಮುತ್ಸದ್ದಿ ನಾಯಕರಿಗೆ ನಾವು ಎಷ್ಟು ಸೇವೆ ಸಲ್ಲಿಸಿದ್ರು ಕಡಿಮೆ. ಅದರ ಸಲುವಾಗಿ ಕಳೆದ ಒಂದು ವರ್ಷದಿಂದ 100 ವರ್ಷದಾಗಿ ಈಗ 101ನೇ ವರ್ಷಿದೆ. ಈ ಒಂದು ವರ್ಷ ಅಟಲ್ಜಿ ಶತಮಾನೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಇವತ್ತು ಆ ಕಾರ್ಯಕ್ರಮದ ಕೊನೆ ದಿನ ಆಗಿತ್ತು. ಅದನ್ನು ಮತ್ತೆ 1 ವರ್ಷದವರೆಗೆ ವಿಸ್ತರಣೆ ಮಾಡಿದ್ದಾರೆ ನಮ್ಮ ಭಾರತೀಯ ಜನತಾ ಪಕ್ಷ ಇಡೀ ದೇಶಾದ್ಯಂತ. ಮುಂದಿನ 1 ವರ್ಷ ಕೂಡ ನಾವು ಅಟಲ್ಜಿಯವರ ಹೆಸರಿನಲ್ಲಿ ವಿವಿಧ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ನಿನ್ನಿನ ದಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಎಲ್ಲ ದೊಡ್ಡ ದೊಡ್ಡ ನಗರಗಳ ಪ್ರದೇಶಗಳಲ್ಲಿ ದೀಪೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅಟಲ್ಜಿಯವರ ಫೋಟೋ ಇಟ್ಟು ಅಟಲ್ ಬಿಹಾರಿ ಚೌಕ್ ಎಲ್ಲಾದರೂ ಇದ್ದರೆ ಅಲ್ಲಿ, ಅಥವಾ ಪ್ರಮುಖವಾದ ಸ್ಥಳಗಳಲ್ಲಿ ದೀಪೋತ್ಸವ ಅಂತಕ್ಕಂಥ 101 ದೀಪಗಳನ್ನು ಇಟ್ಟು ಜ್ಯೋತಿ ಬೆಳೆಸುವ ಮುಖಾಂತರ ದೀಪೋತ್ಸವ ಮಾಡಿದ್ದೇವೆ. ಇವತ್ತು ಎಲ್ಲ ಜಿಲ್ಲೆ, ಎಲ್ಲ ಮಂಡಲಗಳಲ್ಲಿ ವಾಜಪೇಯಿ ಅವರ 101ನೇ ಜಯಂತ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಅದೇ ಥರ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದ ಒಂದು ಸರ್ಕಾರಿ ಶಾಲೆಯಲ್ಲಿ 100 ಗಿಡಗಳನ್ನು, ಸಸಿಗಳನ್ನು ನಡೆಸಿ ಆ ಸಸಿಗಳಿಗೆ ಒಂದೊಂದು ಹುಡುಗರ ಹೆಸರಿಟ್ಟು ಅಟಲ್ಜಿಯವರ ನೆನಪಿಗೋಸ್ಕರ ಈ ಮರ,
ಇದರ ವ್ಯವಸ್ಥೆ ದೃಷ್ಟಿಯಿಂದ ಒಂದೊಂದು ಹುಡುಗರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಮುಂದಿನ 3 ವರ್ಷಗಳವರೆಗೆ ಆ ವಿದ್ಯಾರ್ಥಿ ಹೆಸರು ಆ ಗಿಡಕ್ಕೆ ಇಟ್ಟಿದ್ದೇವೆ. ಅವರು ಕೂಡ ಮುಂದಿನ 3 ವರ್ಷ ಮಾಡಿ ಅದನ್ನು ಅಟಲ್ಜಿಯವರ ನೆನಪಿಗೋಸ್ಕರ ಒಂದು ಹೆಮ್ಮರವಾಗಿ ಬೆಳೆಸ್ತಕ್ಕಂಥ ಉದ್ದೇಶ ಇದೆ. ಅಟಲ್ಜಿಯವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ನಡೀತಾ ಇರ್ತೀವಿ ಅಂತಕ್ಕಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಅನ್ವಯ ಸಂಬಂಧವರು. ಅವರು ಭಾರತೀಯ ಜನಸಂಘದ ಪ್ರಮುಖರಿದ್ದಾಗ ಅವರು ಪ್ರವಾಸ ಬಂದಿದ್ದರು. ಯಾವಾಗ 16 ಏಪ್ರಿಲ್ 1980ದಲ್ಲಿ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಇತ್ತು. ಆ ಸಂದರ್ಭದಲ್ಲಿ ಅವರು ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದರು. ಆ ಸಂದರ್ಭದಲ್ಲಿ DA ಚಿಲ್ಲಾಳ್ ಅಂತ ನಮ್ಮ ಹಿರಿಯ ನಾಯಕರು ಆ ಸಭೆ ಅಧ್ಯಕ್ಷರಿದ್ದರು. ಅವ್ರು ಕಲಬುರಗಿದವರೇ, ಆಳಂದವರೇ. ಅಟಲ್ ಬಿಹಾರಿ ವಾಜಪೇಯಿ ಅವರು 1981ದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರವಾಸ ಹಮ್ಮಿಕೊಂಡಿದ್ದರು. ಉಮ್ಮರ್ಗಾದಿಂದ ಆಳಂದ ಬಂದರು, ಆಳಂದಿಂದ ಕಲಬುರಗಿ ಬಂದರು, ಕಲಬುರಗಿಯಿಂದ ಶಾಬಾದ್. ಈ ಥರ ವಾಜಪೇಯಿ ಅವರು ಪ್ರತಿಯೊಂದು ಮತಕ್ಷೇತ್ರದಲ್ಲಿ, ಅಸೆಂಬ್ಲಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿದರು. ವಾಜಪೇಯಿ ಅವರು ಒಂದು ಸಲ ಚಿಂಚೋಳಿಯಿಂದ ಸೇಡಂ ಹೋಗ್ತಾಯಿದ್ರು. ಅವ್ರ ಜೊತೆಯಲ್ಲಿ ಬಸವರಾಜ್ ಪಾಟೀಲ್ ಅವರಿದ್ದರು. ಆವಾಗ ನಿಲ್ಗುಂದ ಅಂತ ಒಂದು ಗ್ರಾಮ ಬಂತೆ. ಆ ಗ್ರಾಮದಲ್ಲಿ ಹೇಳಿದರು ವಾಜಪೇಯಿ ಅವರು ಬರ್ತಾಯಿದ್ದಾರೆ ಅಂತ ಸ್ವಾಮಿ ಅಂತ ನಮ್ಮ ಒಬ್ಬ ಕಾರ್ಯಕರ್ತ, ಅವರು ಅಲ್ಲಿ ನಿಂದಿಸ್ಕಿಸಿ 500 ಕಾರ್ಯಕರ್ತ ವಾಜಪೇಯಿ ಅವರು ಒಂದು ಕಟ್ಟಿ ಮೇಲೆ ಕೂತಿ ಮೈಕೆಲ್ಲ ಭಾಷಣ ಮಾಡಿದ್ರು. ಈ ಥರದ ಅಜಾತ ಶಸ್ತ್ರು. ಹಾಗೆ ಅವರು ಮುಂದೆ ಸೇಡಂ ಮಾರ್ಗ ಮಾಡಿ ರಾಯಚೂರದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಈ ಥರದ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಕಾರ್ಯಕರ್ತಕ್ಕೆ ಪ್ರೇರಣೆ. ಅಟಲ್ ಬಿಹಾರಿ ವಾಜಪೇಯಿದ ಒಂದು ಘಟನೆ ಹೇಳ್ತೀನಿ. ಯಾವಾಗ ರಾಜೀವ್ ಗಾಂಧಿ ನೇತೃತ್ವದಲ್ಲಿ ಒಂದು ಇಂದಿರಾ ಗಾಂಧಿ ಅಲೆ ಇತ್ತು, ಚುನಾವ್ ನಡೆದಿತ್ತು. ಆ ಚುನಾವ್ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರಮುಖರು ಆ ಲೋಕಸಭೆ ಎಲೆಕ್ಷನ್ ಸೋತು ಹೋದರು. ಅಂಥ ಸಂದರ್ಭದಲ್ಲಿ ಮೆಹಸಾಣ ಮತ್ತು ವರಂಗಲ್ 2 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ. ಆವಾಗ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ 6 ತಿಂಗಳು ನಮ್ಮ ಕಾರ್ಯಕರ್ತ ಇಂಟರ್ನಲ್ ಕೆಲಸ ಮಾಡ್ಕೋತ ಸಂಘಟನೆ ಮಾಡ್ಕೋತ ಇದ್ದರು. 6 ತಿಂಗಳ ನಂತರ ಪೂನಾದಲ್ಲಿ ಒಂದು ಸಭೆ ಇತ್ತು ವಾಜಪೇಯಿ ಅವ್ರದ್ದು. ಪತ್ರಕಾರದವ್ರು ಬಂದಿರು. ವಾಜಪೇಯಿ ಅವರು 6 ತಿಂಗಳ ನಂತರ ಏನು ಮಾತಾಡ್ತಾರಪ್ಪ ಅಂತ ಗುರ್ತರು. ಆವಾಗ ವಾಜಪೇಯಿ ಅವರು ನಮ್ಮ ಕಾರ್ಯಕರ್ತಗೆ ಒಂದು ಸಂದೇಶ ಕೊಟ್ಟರು. ಹಮ್ ಹಾರೆ ಹೇ ಜರೂರ್, ಹಿಮ್ಮತ್ ನಹೀ ಹಾರೆ ಹೇ, ನ ದೈನ್ಯಂ ನ ದುರ್ಬಲಂ, ಹಮ್ ಫಿರ್ ಏಕ್ ಬಾರ್ ಫಿರ್ ಪಾರ್ಟಿ ಕೋ ಖಡಾ ಕರೆಂಗೆ, ಸಂಘಟನೆ ಖಡಾ ಕರೆಂಗೆ ಅಂತ ನಮ್ಮ ಕಾರ್ಯಕರ್ತಕ್ಕೆ ಸಂದೇಶ ಕೊಟ್ಟರು. ಈ ಥರದ ವಾಜಪೇಯಿ ಅವರು ಅಜಾತ ಶಸ್ತ್ರು. ಪಾಕಿಸ್ತಾನಕ್ಕೆ ವಾಜಪೇಯಿ ಪ್ರಧಾನಮಂತ್ರಿ ಇದ್ದಾಗ ಸರ್ ಇವತ್ತಿಲ್ಲಿ ಏನೇನು ಮಾಡಿ ಅಷ್ಟೇ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ಕಾರ್ಯಕರ್ತಗೆ ಒಂದು ಕರೆ ಕೊಟ್ಟಿದ್ದಾರೆ. ಈ ವಾಜಪೇಯಿ ಅವರು ಕೇಂದ್ರ ಸರ್ಕಾರದಲ್ಲಿದ್ದಾಗ ಏನು ಸಾಧನೆ ಮಾಡಿದರು, ವಿರೋಧಿ ಪಕ್ಷದ ನಾಯಕರಿದ್ದಾಗ ಜಿನೋವಾ ಹೋಗಿದ್ದರು, ಕಾಶ್ಮೀರ ಬಗ್ಗೆ ಆವಾಗ ಒಂದು ಧ್ವನಿ ಎತ್ತಿದ್ರು. ಈ ಥರದ ವಾಜಪೇಯಿ ಅವರು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರಬೇಕು, ಸ್ವರ್ಣಿಮ್ ಚತುರ್ಭುಜ ರೋಡ್ ಇರಬಹುದು, ಸರ್ವ ಶಿಕ್ಷಣ ಅಭಿಯಾನ ಇರಬಹುದು. ಈ ಥರದ ವಾಜಪೇಯಿ ಅವರು ಈ ದೇಶಕ್ಕೆ ಭಾಳ ಕೊಡುಗೆ ಕೊಟ್ಟಿದ್ದಾರೆ. ಅವರು ನೆನಪಕ್ಕಾಗಿ ನಾವು ಈ ವರ್ಷ ಪೂರ್ತಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಾಬ್ದಿ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಉಮೇಶ್ ಜಾಧವ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್, ಜಿಲ್ಲಾಧ್ಯಕ್ಷ ಅಶೋಕ್ ಬಗಲಿ, ಚಂದು ಪಾಟೀಲ್, ಉಮೇಶ್ ಪಾಟೀಲ್, ಶಿವಯೋಗಿ ನಾಗನಹಳ್ಳಿ, ಸಂಜಯ್ ಮಿಸ್ಕಿನ್, ಚನ್ನಮ್ಮ ಪಾಟೀಲ್, ಗೌರಿ ಚಿಚ್ಕೋಟಿ, ರೇವಣಸಿದ್ದ ಸಂಕಾಲಿ, ಸಂತೋಷ್ ಹಾದಿಮನಿ, ಆನಂದ್ ಪಾಟೀಲ್, ರಾಘವೇಂದ್ರ ಕುಲಕರ್ಣಿ, ರಾಹುಲ್ ಬಬ್ಲಾದ್, ಶಿವರಾಜ್ ಮುಲ್ಗೆ ಸೇರಿದಂತೆ ಅನೇಕ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.